ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಹೈಯೆಸ್ಟ್ ರೇಟಿಂಗ್ ಪಡೆದಂಥ ಎಪಿಸೋಡ್ನ ರೇಟಿಂಗ್ ಎಷ್ಟು ಗೊತ್ತಾ? ಕನ್ನಡ ಧಾರಾವಾಹಿಯ ಜಾತ್ರಾ ಮಹೋತ್ಸವಕ್ಕೆ ಬಂದಂಥ ರೇಟಿಂಗ್ ಎಷ್ಟು? ಇನ್ನು ಸ್ಟಾರ್ ಸುವರ್ಣದ ಅರ್ಬನ್ ಮಾರ್ಕೆಟ್ನಲ್ಲಿ ಶಾರದಿ ಧಾರಾವಾಹಿ ನಂಬರ್ 1 ಆಯ್ತಾ? ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ ರೇಟಿಂಗ್ ಎಷ್ಟು? ವೀಕ್ 47ರ ನಿಮ್ಮ ನೆಚ್ಚಿನ ವಾಹಿನಿಯ ನಿಮ್ಮ ನೆಚ್ಚಿನ ಶೋಗಳ ರೇಟಿಂಗ್ಸ್ಗಳನ್ನು ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಯ್ ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಗುರುವಾರ ಆಗ್ತಿದ್ದಂಗೆ ನಮ್ಮ ಚಾನಲ್ನಲ್ಲಿ ಬರುವಂಥ ಏಕೈಕ ವಿಡಿಯೋ ಅಂದರೆ ಅದು TRP ಸುದ್ದಿ. ಅದರಂತೆ ಈ ವಾರ ಕೂಡ ನಾನು ವೀಕ್ 47ರ TRP ಸುದ್ದಿಯನ್ನು ಹೊತ್ತು ತಂದಿದ್ದೇನೆ. ನಿಮ್ಮ ನೆಚ್ಚಿನ ಶೋಸ್ಗಳು, ನಿಮ್ಮ ನೆಚ್ಚಿನ ಚಾನಲ್ಗಳ ರೇಟಿಂಗ್ಸ್ಗಳನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೇನೆ. ಇದೇ ರೀತಿಯ ವಿಡಿಯೋಗಳನ್ನು ನೀವು ಮುಂದಿನ ವಾರ ಕೂಡ ನೋಡಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ತಪ್ಪದೇ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ಈ ನಿಮ್ಮ ನೆಚ್ಚಿನ ಸ್ಟ್ಯಾಂಡಲ್ವುಡ್ ಪೋಸ್ಟನ್ನು ಡಿಸೆಂಬರ್ನೊಳಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ನೊಳಗೆ ತಲುಪಿಸುವ ಜವಾಬ್ದಾರಿ ನಿಮ್ಮದು. ಹಾಗಾದರೆ ವೀಕ್ಷಕರೇ, ಟೈಮ್ ವೇಸ್ಟ್ ಮಾಡದೆ ವೀಕ್ 47ರ ಡೇಟಾ ನೋಡೋಣ. ಉದಯ ವಾಹಿನಿಯ ರೇಟಿಂಗ್ಸ್ ಹೀಗಿದೆ. ಜೈ ಬಜರಂಗಬಲಿ 0.5, ಅರ್ಬನಲ್ಲಿ 0.4, ಸಿಂಧು ಭೈರವಿ 1.3, ಅರ್ಬನಲ್ಲಿ 0.8, ಮಾಂಗಲ್ಯ 2.6, ಅರ್ಬನಲ್ಲಿ 1.7, ಶಾಂಭವಿ 2.7, ಅರ್ಬನಲ್ಲಿ 2.4, ಸೂರ್ಯವಂಶ 2.7, ಅರ್ಬನಲ್ಲಿ 2.4, ಶಾಂತಿನಿವಾಸ 2.8, ಅರ್ಬನಲ್ಲಿ 2.5, ಮೈನಾ 2.4, ಅರ್ಬನಲ್ಲಿ 1.8, ಅನುಪಲ್ಲವಿ 1.9, ಅರ್ಬನಲ್ಲಿ 1.3, ಚಿಕ್ಕೆಜಮಾನಿ 1.8, ಅರ್ಬನಲ್ಲಿ 1.2, ಸೇವಂತಿ 1, ಅರ್ಬನಲ್ಲಿ 0.6 ತಗೊಂಡಿದೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಉದಯ ವಾಹಿನಿಯ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ಟಾರ್ ಸುವರ್ಣದ ರೇಟಿಂಗ್ಸ್ ನೋಡೋಣ. ಗೌರಿ ಶಂಕರ 2.8, ಅರ್ಬನಲ್ಲಿ 3.5, ಶಾರದೆ 3.7, ಅರ್ಬನಲ್ಲಿ 4.8, ನೀರಲು ಜೊತೆಯಲ್ಲಿ 3.3, ಅರ್ಬನಲ್ಲಿ 3.9, ಆಸೆ 4, ಅರ್ಬನಲ್ಲಿ 3.6, ನಿನ್ನ ಜೊತೆ ನನ್ನ ಕತೆ 5.2, ಅರ್ಬನಲ್ಲಿ 4.1, ವಸುದೇವ ಕುಟುಂಬ 3.5, ಅರ್ಬನಲ್ಲಿ 2.9, ಶ್ರೀ ರೇಣುಕಾದೇವಿ ಯಲ್ಲಮ್ಮ 3.7, ಅರ್ಬನಲ್ಲಿ 4.5, ಶ್ರೀದೇವಿ ಮಹಾತ್ಮೆ 2.6, ಅರ್ಬನಲ್ಲಿ 3.6. ಇನ್ನು ಸ್ನೇಹದ ಕಡಲಲ್ಲಿ 1.5, ಅರ್ಬನಲ್ಲಿ 2.2. ವೀಕ್ಷಕರೇ, ಶಾರದಿ ಧಾರಾವಾಹಿಯ ಒಂದು ಮಹಾ ಸಂಚಿಕೆ ನಡೆದಿತ್ತು. ಅದಕ್ಕೆ 4.8 ರೇಟಿಂಗ್ ಸಿಕ್ಕಿದೆ, ಅರ್ಬನಲ್ಲಿ 3.7 ರೇಟಿಂಗ್ ಸಿಕ್ಕಿದೆ. ಕಲರ್ಸ್ ಕನ್ನಡ ಈ ವಾರ ಅಂತೂ ಬ್ಲಾಕ್ ಬಸ್ಟರ್ TRPಯನ್ನು ತಗೊಂಡಿದೆ. 1 2 3 ಧಾರಾವಾಹಿಗಳು 6 ರೇಟಿಂಗ್ಸನ್ನು ತಗೊಂಡಿದೆ. ಹಾಗೆ ಇನ್ನೆರಡು ಧಾರಾವಾಹಿಗಳು 6 ಹತ್ರ ಹೋಗಿದೆ. ಏನಿಲ್ಲ ವೀಕ್ಷಕರೇ, ವಾರದಿಂದ ವಾರಕ್ಕೆ ಕಲರ್ಸ್ ಕನ್ನಡದ ರೇಟಿಂಗ್ಸ್ ಹೆಚ್ಚಾಗುತ್ತಲೇ ಹೋಗ್ತಿದೆ. ಸೊ ಹಾಗಾದರೆ ನೋಡೋದಾದ್ರೆ ರಾಮಚಾರಿ ಮತ್ತು ಯಜಮಾನ ಮಹಾಸಮ್ಮಿಲನಕ್ಕೆ 3 ರೇಟಿಂಗ್ ಸಿಕ್ಕಿದೆ, ಅರ್ಬನಲ್ಲಿ 2.7, ಪ್ರೇಮಕಾವ್ಯ 5.8, ಅರ್ಬನಲ್ಲಿ 4.5, ಭಾಗ್ಯಲಕ್ಷ್ಮಿ 5.7, ಅರ್ಬನಲ್ಲಿ 4.4, ಮುದ್ದು ಸೊಸೆ 6.9, ಅರ್ಬನಲ್ಲಿ 5.6, ಶ್ರೀಗಂಧದ ಗುಡಿ 5.1, ಅರ್ಬನಲ್ಲಿ 3.8, ಭಾರ್ಗವಿ LLB 6.2, ಅರ್ಬನಲ್ಲಿ 4.4, ನಂದಗೋಕುಲ 6.3, ಅರ್ಬನಲ್ಲಿ 5.2 ಹಾಗೂ ಬಿಗ್ ಬಾಸ್ನ ವೀಕ್ ಡೇ ಸಂಚಿಕೆಗಳು 7.4, ಅರ್ಬನಲ್ಲಿ 8.6 ತಗೊಂಡಿದೆ. ಇನ್ನು ವಾರದ ಕತೆ ಕಿಚ್ಚನ ಜೊತೆ 10.8 ರೇಟಿಂಗ್ಸನ್ನು ತಗೊಂಡಿದೆ, ಅರ್ಬನಲ್ಲಿ 11.6 ತಗೊಂಡಿದೆ. ಇನ್ನು ಸೂಪರ್ ಸಂಡೇ ವಿತ್ ಸಿದುಯಿಪ 11.1 ರೇಟಿಂಗ್ಸನ್ನು ತಗೊಂಡಿದ್ರೆ, ಅರ್ಬನಲ್ಲಿ 12.3 ರೇಟಿಂಗ್ಸನ್ನು ತಗೊಂಡಿದೆ. ಇನ್ನು ಓವರ್ ಆಲ್ ವೀಕ್ ಡೇ ಸಂಚಿಕೆ ಬಿಗ್ ಬಾಸ್ದು 14.2 ರೇಟಿಂಗ್ಸ್ ತಗೊಂಡಿದ್ರೆ, ವೀಕಲ್ಲಿ ಬರುವಂತಹ ಎಪಿಸೋಡ್ಸ್ಗಳು 10.2 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ವಾರದಿಂದ ವಾರಕ್ಕೆ ಕಲರ್ಸ್ ಕನ್ನಡದ ರೇಟಿಂಗ್ಸ್ಗಳು ಇನ್ಕ್ರೀಸ್ ಆಗ್ತದೆ. ಅದರಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಜಿ ಕನ್ನಡದ ರೇಟಿಂಗ್ಸ್ ನೋಡೋಣ. ಅದಕ್ಕೂ ಮುಂಚೆ ಅಣ್ಣಯ್ಯ ಮತ್ತು ಕರ್ಣದ ಮಹಾಸಂಗಮದ ಒಂದು ಎಪಿಸೋಡ್ ಟೆಲಿಕಾಸ್ಟ್ ಆಗಿತ್ತು. ಅದಕ್ಕೆ 11.4 ರೇಟಿಂಗ್ ಸಿಕ್ಕಿದೆ, ಅರ್ಬನಲ್ಲಿ 9.6 ಸಿಕ್ಕಿದೆ. ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ರೆಗ್ಯುಲರ್ ಎಪಿಸೋಡ್ಸ್ಗಳು 4 ರೇಟಿಂಗ್ ಸಿಕ್ಕಿದೆ, ಅರ್ಬನಲ್ಲಿ 4.1. ಪುಟ್ಟಕ್ಕನ ಮಕ್ಕಳು ಮತ್ತೆ ಸ್ಲಾಟ್ ಲೀಡರ್ ಆಗಿದೆ, 6.2 ರೇಟಿಂಗ್ಸ್ ತಗೊಳುತ್ತೆ, ಅರ್ಬನಲ್ಲಿ 5 ರೇಟಿಂಗ್ಸ್. ಅಮೃತಧಾರೆ 8.9, ಅರ್ಬನಲ್ಲಿ 7.3. ಅಣ್ಣಯ್ಯ 9.3, ಅರ್ಬನಲ್ಲಿ 7.7. ಕರ್ಣ 9.1, ಅರ್ಬನಲ್ಲಿ 7.5. ಲಕ್ಷ್ಮೀ ನಿವಾಸ 7.3, ಅರ್ಬನಲ್ಲಿ 6.9. ಶ್ರೀರಾಘವೇಂದ್ರ ಮಹಾತ್ಮೆ 5.5, ಅರ್ಬನಲ್ಲಿ 5.2. ನಾನಿನ್ನ ಬಿಡಲಾರೆ 5.5, ಅರ್ಬನಲ್ಲಿ 4.8. ಬ್ರಹ್ಮಗಟ್ಟು 4.4, ಅರ್ಬನಲ್ಲಿ 3.9. ಇನ್ನು ಜಿ ಕನ್ನಡದ ಡಬ್ಬಿಂಗ್ ಧಾರಾವಾಹಿಗಳನ್ನು ನೋಡ್ಕೊಂಬರೋಣ. ಮೇಘ ಸಂದೇಶ 2.3,
ಪಾವನಗಂಗೆ 1.3 ಮತ್ತು ಮನೆತನ ಅನ್ನೋದು 2.6, ಸುಮಂಗಲಿ ಧಾರಾವಾಹಿ 2.1, ರಕ್ತ ಸಂಬಂಧ 1.6, ಮನೆ ಅಲಿಯಾ 1, ಸಂಧ್ಯಾ ರಾಗ 1.6 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಅಷ್ಟೇ ಅಲ್ಲದೆ ಜಿ ಕನ್ನಡದ ರಿಯಾಲಿಟಿ ಶೋ ಆದಂಥ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ 10.2 ರೇಟಿಂಗ್ಸನ್ನು ತಗೊಂಡಿದೆ. ಅರ್ಬನಲ್ಲಿ 8.2 ರೇಟಿಂಗ್ಸನ್ನು ತಗೊಂಡಿದೆ. ಇನ್ನು ಹಳ್ಳಿ ಪವರ್ ಜಿ ಪವರ್ನದ್ದು 1.3 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಇದಾಗಿತ್ತು ವೀಕ್ 47ರ ನಿಮ್ಮ ನೆಚ್ಚಿನ ಶೋಗಳ ರೇಟಿಂಗ್ಸ್. ಹಾಗಾದರೆ ಈಗ ವೀಕ್ 47ರ ಚಾನೆಲ್ಗಳ ರೇಟಿಂಗ್ಸನ್ನು ನೋಡ್ಕೊಂಬರೋಣ. ನಾರ್ಮಲ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಜಿ ಕನ್ನಡ 670 ಪಾಯಿಂಟ್ಸ್ನೊಂದಿಗೆ. ಎರಡನೇ ಸ್ಥಾನದಲ್ಲಿ ಕಲರ್ಸ್ ಕನ್ನಡ ಇದೆ 634 ಪಾಯಿಂಟ್ಸ್ನೊಂದಿಗೆ. ಮೂರನೇ ಸ್ಥಾನದಲ್ಲಿ ಸ್ಟಾರ್ ಸುವರ್ಣ ಇದೆ 354 ಪಾಯಿಂಟ್ಸ್ನೊಂದಿಗೆ. ನಾಲ್ಕನೇ ಸ್ಥಾನದಲ್ಲಿದೆ ಉದಯವಾಹಿನಿ 218ನೊಂದಿಗೆ. ಇನ್ನು ಅರ್ಬನ್ ಮಾರುಕಟ್ಟೆ ಅಂದರೆ ಬೆಂಗಳೂರು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ ಈ ಥರ ಅರ್ಬನ್ ಅಂದರೆ ಸಿಟಿ ಏರಿಯಾದಲ್ಲಿ ಕಲರ್ಸ್ ಕನ್ನಡ ನಂಬರ್ 1 ಪ್ಲೇಸಲ್ಲಿದೆ 624 ಪಾಯಿಂಟ್ಸ್ನೊಂದಿಗೆ. ಎರಡನೇ ಸ್ಥಾನದಲ್ಲಿ ಜಿ ಕನ್ನಡ ಇದೆ 600 ಪಾಯಿಂಟ್ಸ್ನೊಂದಿಗೆ. ಮೂರನೇ ಸ್ಥಾನದಲ್ಲಿ ಸ್ಟಾರ್ ಸುವರ್ಣ ಇದೆ 392 ಪಾಯಿಂಟ್ಸ್ನೊಂದಿಗೆ. ನಾಲ್ಕನೇ ಸ್ಥಾನದಲ್ಲಿ ಉದಯವಾಹಿನಿ ಇದೆ 173 ಪಾಯಿಂಟ್ಸ್ನೊಂದಿಗೆ. ವೀಕ್ಷಕರೇ, ಇದಾಗಿತ್ತು ಏನು ನಿಮ್ಮ ನೆಚ್ಚಿನ ಶೋಸ್ಗಳು ಹಾಗೂ ನಿಮ್ಮ ನೆಚ್ಚಿನ ಚಾನೆಲ್ಗಳ TRPಗಳು. ಇದರೊಂದಿಗೆ ಕನ್ನಡ ಧಾರಾವಾಹಿ ಏನಿತ್ತು ಅದರ ಜಾತ್ರಾ ಮಹೋತ್ಸವ ಜಿ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗಿತ್ತು, ಅದನ್ನು ಹೇಳೋದು ಮರ್ತ್ಬಿಟ್ಟೆ. ಅದರ ರೇಟಿಂಗ್ಸು 3.9 ರೇಟಿಂಗ್ಸ್ ಬಂದಿದೆ. ಅರ್ಬನಲ್ಲಿ 3.7 ರೇಟಿಂಗ್ಸ್ ಸಿಕ್ಕಿದೆ. ವೀಕ್ಷಕರೇ, ವೀಕ್ 47ರ ರೇಟಿಂಗ್ಸ್ಗಳನ್ನು ತಿಳ್ಕೊಂಡಿದ್ದೀರಾ. ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಾರ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.